ನೀವು ಕಚಗುಳಿ ಕೊಟ್ಟಿದ್ದು ಕೆಟ್ಟದಾಗಿ ಕಂಡಿದೆ. ನಮ್ರತಾ ಬೇಸರ. ಬಿಗ್ ಬಾಸ್ ಮನೆಯಲ್ಲಿ ನಮ್ರತಾ ಮತ್ತು ಕಾರ್ತಿಕ್ ಲವ್ವಿ ಡವ್ವಿ ಜೋರಾಗಿ ನಡೀತಾ ಇದೆ. ಇದೀಗ ಮನೆಗೆ ಎಂಟ್ರಿ ಕೊಟ್ಟಿರುವ ಮಾಜಿ ಸ್ಪರ್ಧಿಗಳಿಂದ ಕಾರ್ತಿಕ್ ಜೊತೆಗಿನ ಟ್ರೋಲ್ ಬಗ್ಗೆ ನಮ್ರತಾ ಅರ್ಥಕೊಂಡಿದ್ದಾರೆ. ನೀವು ಕಚಗುಳಿ ಕೊಟ್ಟಿದ್ದು ನೋಡುಗರಿಗೆ ಕೆಟ್ಟದಾಗಿ ಕಂಡಿದೆ ಅಂತ ಹೇಳಿ ಕಾರ್ತಿಕ್ ಬಳಿ ನಮ್ರತಾ ಬೇಸರ ಹೊರಹಾಕಿದ್ದಾರೆ. ಸ್ನೇಹಿತ್ ಜೊತೆಗೆ ನಮ್ರತಾ ಉತ್ತಮ ಒಡನಾಟ ಇತ್ತು. ಸ್ನೇಹಿತ್ ಹೋದ್ಮೇಲೆ ಕಾರ್ತಿಕ್ ಜೊತೆಗೆ ನಮ್ರತಾಗೆ ಬಾಂಧವ್ಯ ಗಟ್ಟಿಯಾಗಿತ್ತು. ಬಿಗ್ ಮನೆಯಲ್ಲಿ ಹಲವು ಬಾರಿ ಕಾರ್ತಿಕ್ ನಮ್ರತಾ ಸೊಂಟವನ್ನ ಗೆಲ್ಲಿದ್ದಾರೆ. ಸಾಕಷ್ಟು ಇಬ್ಬರು ಫ್ಲರ್ಟ್ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗಿದೆ. ನಮ್ರತಾ ಕಾರ್ತಿಕ್ ಜೊತೆಗೆ ಸ್ನೇಹಿತ ಟ್ರೋಲ್ ಮಾಡಿ ಹುಡುಗಿ ಕೈಕೊಟ್ಲು ಅಂತೆಲ್ಲ ಹಂಗಿಸಿದ್ದಾರೆ. ಇದೀಗ ಟ್ರೋಲ್ ಮತ್ತು ಸ್ನೇಹಿತ ನಡೆಯ ಬಗ್ಗೆ ನಮ್ರತಾ ಮಂಕಾಗಿದ್ದಾರೆ. ಈ ಕುರಿತು ಕಾರ್ತಿಕ್ ಜೊತೆಗೆ ಚರ್ಚೆ ಮಾಡಿದ್ದಾರೆ. ನನಗೆ ನಿಮ್ ಕಡೆಯಿಂದ ಅನ್ಕಂಫರ್ಟಬಲ್ ಫೀಲ್ ಆಗಿಲ್ಲ. ಕೈ ಹಿಡಿದುಕೊಂಡಿದ್ದು ಎದ್ದು ಕಾಣಿಸ್ತಾ ಇದೆ ಅಂತ ಹೇಳಿ ಕಾರ್ತಿಕ್ ಹೇಳಿದ್ದಾರೆ. ಅದಕ್ಕೆ ಒಂದು ಹುಡುಗಿ ಫ್ರೆಂಡ್ಸ್ ಆಗಿರೋದಕ್ಕೆ ಸಾಧ್ಯವೇ ಇಲ್ವಾ ಅಂತ ಹೇಳಿ ನಮ್ರತಾಗೆ ಕಾರ್ತಿಕ್ ಪ್ರಶ್ನೆ ಮಾಡಿದ್ದಾರೆ. ಬಿಡಿ, ನಿಮ್ಮಿಂದ ನನ್ನ ಗೇಮ್ಗೆ ಯಾವ ತೊಂದರೆನೂ ಆಗಿಲ್ಲ ಅಂತ ಹೇಳಿದ್ದಾರೆ. ನನಗೂ ಅದೇ ಹೇಳಿದ್ರು, ಗ್ರಾಫ್ ಎಲ್ಲೋ ಹೋಗ್ತಾ ಇದೆ ಅಂತ. ಬಹುಶಃ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತನಾಡ್ತಿದಾರಾ ಹೇಗೆ ಕಾಣಿಸ್ತಾ ಇದೆ ನನಗೆ ಗೊತ್ತಾಗ್ತಿಲ್ಲ. ಎಲ್ರೂ ಬಂದು ಹೇಳಿದ್ರು. ಮೈಕಲ್ ಕೂಡ ಹೇಳ್ದ, ನೀವು ಕಚಗುಳಿ ಕೊಟ್ಟಿದ್ದು ಕೆಟ್ಟದಾಗ ಕಂಡಿದೆ ಅಂತ ಹೇಳಿದ ಅಂತ ಹೇಳಿ ನಮ್ರತಾ ಗೋಳನ್ನು ತೊಡ್ಕೊಂಡಿದ್ದಾರೆ. ಎಲಿಮಿನೇಟ್ ಆಗಿರುವ ಸ್ಪರ್ಧಿಗಳು ಮತ್ತೆ ಬಿಗ್ ಬಾಸ್ಗೆ ಬಂದಿರೋದ್ರ ಬಗ್ಗೆ ನಮ್ರತಾ ಬೇಸರ ಹೊರಹಾಕಿದ್ದಾರೆ. ಇವರೆಲ್ಲ ಹೋದ್ರೆ ಸಾಕು ಅನ್ನಿಸ್ತಾ ಇದೆ ಅಂತ ಹೇಳಿ ಕಾರ್ತಿಕ್ ಬಳಿ ಹೇಳ್ಕೊಂಡಿದ್ದಾರೆ. ಟ್ರೋಲ್ ಕಾಟದ ನಡುವೆ ನಮ್ರತಾ ಆಟವನ್ನ ಮರಿತಾರಾ ಅಥವಾ ಆಟದ ಕಡೆ ಫೋಕಸ್ ಮಾಡಿ ಗೆದ್ದು ಬೀಗ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.